ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ, ಇವತ್ತು ಬೇಡವಾಗಿ ಉಳಿದಿರುವಂಥ ಬಿಸ್ಕೆಟ್ಗಳನ್ನ ಬಳಸಿ, ರೊಟ್ಟಿ ಹಂಚನ್ನು ಬಳಸಿ, ಹಾಗೆ ಕುಕ್ಕರನ್ನು ಬಳಸಿ ಅತೀ ಸುಲಭವಾಗಿ ಮನೆಯಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕೇಕನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಇದು ತುಂಬ ಅಂದರೆ ತುಂಬಾ ಸುಲಭ. ಮನೆಯಲ್ಲಿರುವಂಥ ಒಂದು ಕುಕ್ಕರನ್ನು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಆಯಿಲ್ ಅಥವಾ ತುಪ್ಪವನ್ನು ಅಪ್ಲೈ ಮಾಡ್ತೀನಿ. ಇದು ಆಪ್ಷನಲ್ಲು, ನೀವು ಯಾವ್ದು ಬೇಕಾದರೂ ಅಪ್ಲೈ ಮಾಡೋದು. ಚೆನ್ನಾಗಿ ಅದಕ್ಕೆ ನಾನೆಲ್ಲ ತುಪ್ಪವನ್ನು ಅಪ್ಲೈ ಮಾಡಿದ್ದೀನಿ. ಇವಾಗ ಒಂದು ಬೇಕಿಂಗ್ ಶೀಟನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಕೆಳಗಡೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಕೇಕು ಚೆನ್ನಾಗಿ ಬೇಯಬೇಕಂದ್ರೆ ಬೇಕಿಂಗ್ ಶೀಟನ್ನು ಆ್ಯಡ್ ಮಾಡಬೇಕು. ಇವಾಗ ನಾನು ಮನೆಯಲ್ಲಿ ಉಳಿದಿರುವಂಥ, ಮಕ್ಕಳಿಗೆ ಬೇಡವಾಗಿ ಉಳಿದಿರುವಂಥ ಬಿಸ್ಕೆಟ್ಗಳನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವೆಲ್ಲ ಬಿಸ್ಕೆಟ್ಗಳನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಒಂದು ತಿಕ್ಕಾಗಿರುವಂಥ ಪೌಡ್ರನ್ನು ರೆಡಿ ಮಾಡ್ಕೊಂಡು ಬರಬೇಕು. ಇವಾಗ ನಾನು ಇದನ್ನು ತಿಕ್ಕಾಗಿರುವಂಥ ಒಂದು ಪೌಡ್ರನ್ನು ರೆಡಿ ಮಾಡಿಕೊಂಡು ಬರ್ತೀನಿ. ಇವಾಗ ಇದನ್ನು ನಾನು ಒಂದು ಫೈನ್ ಪೇಸ್ಟ್ ಪೌಡ್ರಾಗಿ ಮಿಕ್ಸಿಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇವಾಗ ಫೈನ್ ಪೇಸ್ಟ್ ಪೌಡ್ರ್ ಆಗಿದೆ. ಇವಾಗ ಇದಕ್ಕೆ ನಾನು 1 ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಿಲ್ಕನ್ನು ಆ್ಯಡ್ ಮಾಡಿದ ನಂತರ ನಾವು ಚೆನ್ನಾಗಿ ಇದು ಒಂದು ಬಟರ್ ಗ್ರೇವಿ ಬರೋ ಹಾಗೆ ಅದನ್ನು ಮಿಕ್ಸಿಯನ್ನು ಮಾಡ್ಕೊಂಬರ್ಬೇಕಾಗುತ್ತೆ. ಚೆನ್ನಾಗಿ ಅಂದರೆ ತುಂಬ ಫೈನಾಗಿ ಪೇಸ್ಟ್ ಆಗಬೇಕದು. ನೋಡಿ, ಈಗ ಫೈನಾಗಿ ಒಂದು ಬಟರ್ ರೀತಿಯೇ ಕಾಣ್ತಾ ಇದೆ. ಇದಕ್ಕೆ ನಾನಿವಾಗ ಒಂದು ಬೌಲಿಗೆ ಆ್ಯಡ್ ಮಾಡಿಬಿಟ್ಟು ಈ ಬಟರ್ ಕ್ರೀಮ್ಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಗೆ 1/2 ಕಪ್ ಅಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬಟರ್ ಗ್ರೇವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಮೆಲ್ಟ್ ಆಗಬೇಕದು. ಇವಾಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮಿಕ್ಸ್ ಆಗಿದೆ ಅದು. ಈ ನೋಡಿ, ಒಳ್ಳೆ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಕೇಕ್ ಬಟರ್ ಕ್ರೀಮು ರೆಡಿಯಾಗಿದೆ. ಇವಾಗ ನಾವು ಆಯಿಲನ್ನು ಅಪ್ಲೈ ಮಾಡಿ ಇಟ್ಕೊಂಡಿರೋಂಥ ಕುಕ್ಕರನ್ನ ತೊಗೊಂಬಿಟ್ಟು ಇವಾಗೇನು ಕ್ರೀಮನ್ನು ರೆಡಿ ಮಾಡ್ಕೊಂಡಿದೆ ಆ ಕ್ರೀಮನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಸೆಟ್ ಮಾಡಬೇಕು. ಅದು ಎಲ್ಲ ಪ್ಲೇಸ್ಗೂ ಕೂಡ ಆ್ಯಡ್ ಆಗೋ ಥರ ಚೆನ್ನಾಗಿ ಸೆಟ್ ಮಾಡಬೇಕು. ಇವಾಗ ಸೆಟ್ ಮಾಡಿಬಿಟ್ಟು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದರ ವಿಷಲನ್ನು ತೆಗಿಬೇಕು. ಯಾವ ಕಾರಣಕ್ಕೂ ಕೂಡ ಇದರ ವಿಷಲನ್ನು ಮಾತ್ರ ಹಾಕೋ ಹಾಗಿಲ್ಲ. ಇದು ವಿತೌಟ್ ವಿಷಲಲ್ಲೇ ಅದು ಬೇಕಾಗಬೇಕು. ಇವಾಗ ನಾನು ಒಂದು ರೋಟಿ ಹಂಚನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಲೋ ಫ್ಲೇಮನ್ನು ಆನ್ ಮಾಡಿಬಿಟ್ಟು, ಯಾವ ಕಾರಣಕ್ಕೂ ನಾವು ವಿಷಲನ್ನು ಹಾಕೋ ಹಾಗಿಲ್ಲ. ವಿತೌಟ್ ವಿಷಲಲ್ಲೇ ಇದು ಅರ್ಧ ಗಂಟೆಗಳ ಕಾಲ ಇದು ಬೇಕಾಗಬೇಕು. ಇವಾಗ ನಾನು ಅರ್ಧ ಗಂಟೆ ಬೇಯಿಸಿದ್ದೀನಿ. ನೋಡಿ ಇವಾಗ ಹೇಗೆ ಬಂದಿದೆ ಅಂತ. ಕೇಕು ಸೂಪರಾಗಿ ರೆಡಿಯಾಗಿದೆ. ಕುಕ್ಕರ್ನಲ್ಲಿ ಸುಲಭವಾಗಿ ಸೂಪರಾಗಿ ಅರ್ಧ ಗಂಟೆಯಲ್ಲೇ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಅದನ್ನು ಟರ್ನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು, ಒಂದು ಪ್ಲೇಟಿಗೆ ಅದನ್ನು ಟರ್ನ್ ಮಾಡಿದೆ. ಅದು ಯಾವುದೇ ರೀತಿಯ ತಳವನ್ನು ಹಿಡಿಯುವಂಥ, ಯಾವುದೇ ಹಾಳಾಗುವಂಥ ಚಾನ್ಸಸ್ಸೇ ಇಲ್ಲ. ಅದು ಸೂಪರಾಗಿ ಓವೆನಲ್ಲಿ ಯಾವ ರೀತಿಯಾಗಿ ಕೇಕು ಬೇಕಾಗುತ್ತೋ ಅದೇ ರೀತಿಯಾಗಿ ಕುಕ್ಕರ್ನಲ್ಲಿ ಒಂದು ಸೂಪರ್ ಆಗಿರೋಂಥ ಕೇಕು ರೆಡಿಯಾಗಿದೆ. ಈಗ ನೋಡ್ತಾ ಇರ್ಬೋದು, ಕಣ್ಣಿಗಂತೂ ಸೂಪರಾಗಿ ಕಾಣ್ತಾ ಇದೆ. ಮಕ್ಕಳು ಯಾರು ನೋಡಿದ್ರು ಕೂಡ ಅದನ್ನು ತಿನ್ನಬೇಕು ಅನ್ನೋಷ್ಟು ಸೂಪರ್ ಆಗಿದೆ. ಇವಾಗ ನಾನು ಒಂದು ಡೈರಿ ಮಿಲ್ಕನ್ನು ನಾನು ಪ್ಯಾನಲ್ಲಿ ಬಿಸಿ ಮಾಡಿಬಿಟ್ಟು ಅದು ಹಾಟ್ ಮಾಡಿ ಸ್ವಲ್ಪ ನೀರು ಹಾಕಿದ್ರೆ ಮೆಲ್ಟ್ ಆಗಿಬಿಡುತ್ತೆ. ಅದನ್ನು ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ನೋಡೋದಕ್ಕೂ ಕೂಡ ಒಂದು ಸೂಪರಾಗಿ ಕಾಣಬೇಕು ಕೇಕು ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಒಂದು ಮೆಲ್ಟನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಸಮ ಪ್ರಮಾಣವಾಗಿ ಆ್ಯಡ್ ಮಾಡಿಬಿಟ್ಟು ಅದೇ ಡೈರಿ ಮಿಲ್ಕನ್ನು ಸ್ಲೈಸ್ಗಳಾಗಿ ಕಟ್ ಮಾಡಿಬಿಟ್ಟು ನಾನಿವಾಗ ಒಂದು ಮೇಲ್ಗಡೆ ಅದರ ಒಂದು ಗಾರ್ನಿಷನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಅದು ಒಂದು ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ. ಇದೆಲ್ಲ ಆಪ್ಷನಲ್ಲು. ಈ ಡೈರಿ ಮಿಲ್ಕ್ ಮೆಲ್ಟ್ ಆ್ಯಡ್ ಮಾಡೋದಾಗಲಿ, ಈ ಗಾರ್ನಿಷ್ ಮಾಡೋದಾಗಲಿ, ಇದೆಲ್ಲ ಆಪ್ಷನಲ್ಲು. ಬೇಕಾದರೆ ಮಾಡ್ಬೋದು, ಬೇಡ ಅಂದರೆ ಇಲ್ಲ. ಸೂಪರಾಗಿ ನೋಡೋದಕ್ಕೆ ಬೇಕ್ರಿಯಿಂದನೇ ತಂದಿರೋ ಹಾಗೆ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇದನ್ನೆಲ್ಲ ಗಾರ್ನಿಷ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೂಪರಾಗಿರುವಂಥ ರೋಟಿ ಹಂಚನ್ನು ಬಳಸಿ, ಕುಕ್ಕರನ್ನು ಬಳಸಿ, ಮನೆಯಲ್ಲೇ ಇರುವಂಥ ಬೇಸಿಕ್ ನೀಡ್ಸ್ಗಳಿಂದ ನಾವು ಒಂದು ಸೂಪರ್ ಆಗಿರುವಂಥ ಕೇಕನ್ನು ಇವಾಗ ರೆಡಿ ಮಾಡಿದ್ದೀವಿ. ಇದು ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ಅದನ್ನು ನೀವು ಮಾಡಿ ಟ್ರೈ ಮಾಡಿದ್ರೇ ಅದರ ಟೇಸ್ಟು ನಿಮಗೆ ಗೊತ್ತಾಗೋಕ್ಕೆ ಸಾಧ್ಯ. ಅಷ್ಟು ಟೇಸ್ಟಿಯಾಗೂ ಇದೆ. ಆ ಚಾಕ್ಲೇಟ್ ಇರೋದ್ರಿಂದ ಆ ಬಿಸ್ಕೆಟ್ಸ್ಗಳೆಲ್ಲ ಬೇಕಾಗ್ಬಿಟ್ಟು ಅದರದ್ದು ಒಂದು ಟೇಸ್ಟು ಎಷ್ಟು ಸೂಪರ್ ಆಗಿದೆ. ಮಕ್ಕಳಂತೂ ಇದನ್ನು ಹಾಗೆ ಖಾಲಿ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸೂಪರಾಗಿ ಒಂದು ಟೇಸ್ಟಿಯಾಗಿ ಇದು ಬಂದಿದೆ. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.